ಈ ಥರ ಬರುತ್ತೆ. ಓಕೆ, ಈ ಥರ. ಓಕೆ, 3 ಟೈಪ್ ಇದು ಫಿಶ್ ಇದೆ ನೋಡ್ಬೋದು. ಒಂದು ಬೋನ್ ತೆಗೆದುಬಿಟ್ಟು ಮತ್ತು ಏನು ತೆಗೆಯದೆ, ಮತ್ತೊಂದು ಹಾಫ್ ಕಟ್ ಮಾಡಿಬಿಟ್ಟು ಮೀನಿದ್ರೆ ಆಯ್ತು. ಇಷ್ಟು ಇದರಲ್ಲಿ ಅಷ್ಟಕ್ಕೆ ಮೀನು ಆ್ಯಕ್ಚುಲಿ ಗಂಜಿ ಊಟ ಮಾಡ್ಬೋದು, ಅಷ್ಟು ಚೆಂದಾಗಿದೆ ನೋಡ್ಬೋದು. ಓಕೆ, ಹುಳಿ ಮತ್ತು ಬೆಳ್ಳುಳ್ಳಿಯ ವಾಸನೆ, ಕಮ್ಮೆನ ಮತ್ತು ಯಾವ ಥರ ಇದರದ್ದು ಕೋಲ ಇದು ಮಾಡೋದಂತ. ಇದೊಂದು ಬೇರೆ ಟೈಪ್ ಇದು ವಿಧಾನದ ಒಂದು ಫ್ರೈ. ಯಾವ ಥರ ಇದೆ ನೋಡ್ಬೋದು, ಯಾವ ಥರ ಫ್ರೈ ಆಗ್ತಾ ಉಂಟಂತ. ಕಂಪ್ಲೀಟ್ ಒಂದು ಸೈಡ್ ಆಗಿಲ್ಲ, ಇನ್ನೂ ಕೂಡ ಫ್ರೈ ಆಗಿದೆ. ಇನ್ನೂ ಸ್ವಲ್ಪ ಆಗಲಿ ಅಂತ ಹೇಳ್ಬಿಟ್ಟು ಇಟ್ಟದು ಕೆಳಗಡೆದು. ನೋಡ್ಬೋದು ಆಯಿಲ್ ಎಲ್ಲ ಬಿಡ್ತಾ ಉಂಟು ಮೀನಿದು. ಇದರದೀಗ ಯಾವ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಬೀಯಿಂಗ್ ಫ್ರೆಂಡ್ಸ್. ಇವತ್ತು ಏನಂತ ಹೇಳಿದರೆ, ನಾನು ಉಡುಪಿಯಿಂದ ಮನೆಗೆ ಬರಬೇಕಾದ್ರೆ ನಿಮಗೆ ಗೊತ್ತಿರ್ಬೋದು, ಜಾಸ್ತಿಯಾಗಿ ನಾನು ಮೀನು ತರೋದಂದರೆ ಉದ್ಯಾವರದ ಹತ್ರ ಒಬ್ಬರು ಮೀನು ಮಾಡ್ತಾ ಇರ್ತಾರೆ ರೋಡ್ ಸೈಡಲ್ಲಿ. ಅವರ ಹತ್ರ ಮೀನು ತಗೊಂಡು ಬರ್ತಾ ಇದ್ದೆ. ಈ ಕಡೆ ಬರಬೇಕಾದ್ರೆ ಒಂದು ದೊಡ್ಡ ಸೈಜಿದ್ದು ಬೂತಾಯಿ ಸಿಕ್ಕಿತು, ಅಂದರೆ ನೋಡಲಿಕ್ಕೆ ಸಿಕ್ತು. ಈ ಮಳೆಗಾಲದಲ್ಲಿ ಅಂತೂ ನಿಮಗೆ ಮೀನಂತೂ 100% ಸಿಗೋದಿಲ್ಲ. ಆದರೂ ಅವರು ಏನಂತ ಹೇಳಿದರೆ, ನಿಮಗೆ ಲೋಕಲ್ ಅಲ್ಲಿ ಸಣ್ಣ ಸಣ್ಣ ದೋಣಿಯಲ್ಲಿ ಮೀನು ಹಿಡಿಯುವವರ ಹತ್ರ ಕಲೆಕ್ಟ್ ಮಾಡಿಕೊಂಡು ಬರುವಂಥವ್ರು ಅವರು. ಅವರ ಹತ್ರ ದೊಡ್ಡ ಸೈಜಿದ್ದು ಮೀನಿತ್ತು, ಆದರೆ ತುಂಬ ಕಾಸ್ಟ್ಲಿ. 200 ರೂಪಾಯಿಗೆ 7 ಬೂತಾಯಿ ಕೊಟ್ಟಿದ್ದಾರೆ. ಅಂದರೆ ಬೂತಾಯಿ ಅಂದರೆ ದೊಡ್ಡ ಸೈಜಿದ್ದು ಬೂತಾಯಿ 200 ರೂಪಾಯಿಗೆ 7 ಕೊಟ್ಟಿದ್ದಾರೆ. ಅದನ್ನು ನಾನು ಮನೆಗೆ ತಗೊಂಬಂದೆ. ಮನೆಗೆ ತಗೊಂಡು ಬಂದುಬಿಟ್ಟು ಏನು ಮಾಡುವಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ತಂದೆ ಹೇಳಿದರು, ಅದು ಪದಾರ್ಥ ಎಂತ ಮಾಡಲಿಕ್ಕೆ ಆಗೋದಿಲ್ಲ 7 ಮೀನಲ್ಲಿ. ಅಂದರೆ ಅರ್ಧ ಮಾಡಿದರೂ ಕೂಡ 14 ಫಿಶ್ ನಮ್ಮ ಮನೆ ಇದ್ದವರಿಗೆ ಯಾರಿಗೂ ಬರೋದಿಲ್ಲ ಅದು. ಆ ಕಾರಣಕ್ಕಾಗಿ ತಂದೆ ಹೇಳಿದರು, ಅವರು ಮುಂಚೆ ಒಂದು ಸ್ಪೆಷಲ್ ಇದು ಮಾಡ್ತಾಯಿದ್ರಂತೆ, ಅಂದರೆ ಕೋಲಾಯಿ ಅಂತ ಹೇಳ್ಬಿಟ್ಟು. ಅದನ್ನು ಅಂದರೆ ಲೈವ್ ಮೀನು, ಈಗ ಮೀನನ್ನು ಕಟ್ ಮಾಡಿಬಿಟ್ಟು ಅದರ ಒಳಗಡೆ ಏನು ಮಸಾಲೆ ಇರುತ್ತೆ ಅದನ್ನು ಹಾಕಿಬಿಟ್ಟು ಡೈರೆಕ್ಟ್ ಈ ಟಿಕ್ಕ ಮಾಡಿರ್ತಾರೆ, ಓಲ್ಡ್ ಸ್ಟೈಲ್ ಇದು ಥರ ಮಾಡುವಂಥದ್ದು. ಅವರು ಅದು ಮಾಡು ಅಂತ ಹೇಳಿದರು. ಅದೇ ಯಾವ ಥರ ಮಾಡೋದಂತ ನನಗೇನು ಅಷ್ಟೊಂದು ಐಡಿಯಾ ಇಲ್ಲ. ಅವ್ರ ಹತ್ರ ಕೇಳಿ ನಾನು ಮಾಡಬೇಕಾಗತ್ತೆ. ಒಳ್ಳೆ ಸೂಪರ್ ಟೇಸ್ಟ್ ಆಗುತ್ತೆ ಅಂತ ಹೇಳಿದರು. ನೋಡುವ, ಈಗ ಅದನ್ನು ಮಾಡುವ. ನಾನು ಮೀನಿದು ಸೈಜ್ ತೋರಿಸ್ತೇನೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಕನ್ನಡದಲ್ಲಿ ಏನು ಹೇಳೋದಂತ ಗೊತ್ತಿಲ್ಲ ಇದಕ್ಕೆ. ಆ್ಯಕ್ಚುಲಿ ತುಳಿನಲ್ಲಿ ಕೋಲಾಯಿ ಅಂತ ಹೇಳ್ತಾರೆ. ಮುಂಚಿನ ಕಾಲದವರೆಲ್ಲ ಮಾಡ್ತಿದ್ರು, ಈಗ ಅದೆಲ್ಲ ತುಂಬ ಅಂದರೆ ಯಾರು ಮಾಡಲ್ಲ ಜಾಸ್ತಿಯಾಗಿ. ಅಂದರೆ ಟೈಮು ಕೂಡ ಇಲ್ಲ, ಮತ್ತು ಅದರ ಟೇಸ್ಟ್ ಏನಿದೆ ಮುಂಚಿನ ಟೇಸ್ಟ್ ಎಲ್ಲ ಹೋಗಿದೆ. ಈಗ ಮಸಾಲೆ ಎಲ್ಲ ಬಂದುಬಿಟ್ಟು ಈಗ ಏನಿದ್ರು ಮಸಾಲ ಫ್ರೈ, ರವಾ ಫ್ರೈ, ತವಾ ಫ್ರೈ, ಅದೇ ಬೂತಾಯಿದು. ಮತ್ತು ಆ ಕೋಲಾಯಿ ಮಾಡೋದು ಬೂತಾಯಿ ಮೀನಲ್ಲಿ ಮಾತ್ರ, ಬೇರೆ ಯಾವ ಮೀನಲ್ಲಿ ಮಾಡೋದಿಲ್ಲ. ಜಾಸ್ತಿ ಆಯಿಲಿ ಇರಬೇಕು ಬೂತಾಯಿ, ಅಂದರೆ ತುಂಬ ರುಚಿ ಆಗುತ್ತಂತೆ. ಈಗ ನಾನು ತಂದಿರುವ ಬೂತಾಯಿ ತೋರಿಸ್ತೇನೆ ಎಷ್ಟು ದೊಡ್ಡ ಸೈಜ್ ಇದೆ ಅಂತ, ಬನ್ನಿ. ನೋಡ್ಬೋದು ಮೀನು ಎಷ್ಟು ದೊಡ್ಡದಿದೆ ಅಂತ. ಈ ಸೈಜಿದು ಬೂತಾಯಿ ತಂದರೆ ಮಾತ್ರ ನಿಮಗೆ ಕೋಲಾಯಿ ಮಾಡಲಿಕ್ಕೆ ಆಗುವಂಥದ್ದು. ನೋಡ್ಬೋದು ಈ ಥರ ಇದೆ ಮೀನು, ಈ ಸೈಜಿದು ಮೀನಿದೆ. ಈ ಥರದ್ದು ಏನು ಮೀನು ಬರುತ್ತೆ ಇದನ್ನು ಮಾತ್ರ ನಾವು ಕೋಲಾಯಿ ಮಾಡ್ಬೋದು. ಸಣ್ಣ ಸಣ್ಣ ಆದರೆ ಅದೊಂದು ರುಚಿ ಕೂಡ ಬರೋದಿಲ್ಲ, ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಫ್ರೆಶ್ ಮೀನು ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ, ಅದು ಕಣ್ಣು ನೋಡ್ಬೋದು ನಿಮಗೆ. ಬೂತಾಯಿ ಜಾಸ್ತಿ ಕೆಂಪಿರುತ್ತೆ, ಆದರೆ ನೋಡಬೇಕಾದ್ರೆ ಗೊತ್ತಾಗುತ್ತೆ ಇದು. ಓಕೆ, ಇದನ್ನೀಗ ಫಸ್ಟ್ ಮಾಡಿಬಿಟ್ಟು ಆ ನಂತರ ಇದಕ್ಕೆ ಮಸಾಲ ಹಾಕುವಂಥದ್ದು ನಾನು ತೋರಿಸ್ಕೊಡ್ತೇನೆ ಸ್ಟೆಪ್ ಬೈ ಸ್ಟೆಪ್. ಓಕೆ, ಬನ್ನಿ. ಬಾಳೆ ಎಲೆ ಅಂದರೆ ಒಂದು 3-4 ಬಾಳೆ ಎಲೆ ತಗೊಂಬಂದದ್ದು. ಈಗ ಮೀನು ಮಾಡುವ. ಮೀನಂದರೆ ನಿಜವಾಗಿ 3 ಟೈಪಲ್ಲಿ ಕೋಲಾಯಿ ಮಾಡುವ ನಾವು. ನೀವು ಕೂಡ ಅಷ್ಟೇ, ಯಾವ ಥರ ಬೇಕು ಆ ಥರ ಕೋಲಾಯಿ ಮಾಡ್ಬೋದು. ಅಂದರೆ ಮೊದಲನೇ ವಿಧ ಅಂದರೆ ಈಗ ನಾನು ಮಾಡ್ತಿದ್ದೇನೆ ಆ ವಿಧ. ಮತ್ತೊಂದು 2ನೇ ವಿಧ ಅಂದರೆ ಈ ಥರ ಏನು ಮಾಡಲಿಕ್ಕಿಲ್ಲ, ಮೀನನ್ನು ಇದೇ ಥರ ಇಡುವಂಥದ್ದು. ಮತ್ತು ಕುದಿಯುತ್ತಿರುವ ಗೆಂಡಕ್ಕೆ ಅಂದರೆ ಗೆಂಡ ಹಾಕಬೇಕಾದ್ರೆ ನಾನು ತೋರಿಸ್ತೇನೆ. ಅದಕ್ಕೆ ಡೈರೆಕ್ಟ್ ಇದನ್ನು ಹಾಕೋದು, ಏನು ಅದರದ್ದು ಒಳಗಡೆ ಏನು ತೆಗಿಲಿಕ್ಕಿಲ್ಲ, ಇದೇ ಥರ ಇಟ್ಕೋಬೇಕು 2 ಮೀನು. ಮತ್ತು ಅದೇ ಏನು ತೆಗಿಲಿಕ್ಕಿಲ್ಲ, ಕ್ಲೀನ್ ಮಾಡಲಿಕ್ಕೆ ಏನಿಲ್ಲ, ಅದೇ ಥರ ಇಟ್ಕೋಬೇಕು. ಮತ್ತೊಂದು ಥರ ಮೀನಂದರೆ ನಾನೀಗ ಮಾಡ್ತಿದ್ದೇನೆ ನೋಡ್ಬೋದು, ಆ ಥರ ಕೂಡ ಮಾಡ್ಬೋದು. ನಿಮಗೆ ಯಾವುದು ಖುಷಿ ಆಗುತ್ತೆ ಆ ಥರ ಮಾಡಿದರೆ ಆಯಿತು.
ನೋಡ್ಬೋದು. ಇದು ಕ್ಲೀನ್ ಮಾಡಬೇಕಾಗತ್ತೆ. ಕ್ಲೀನ್ ಮಾಡುವ. ಲಾಸ್ಟ್ ಟೈಮ್ ಕಮೆಂಟಲ್ಲಿ ಹಾಕಿದ್ದಾರೆ, ಅಂದರೆ ಕ್ಲೀನ್ ಮಾಡಿ ಮತ್ತೆ ಇದು ಮಾಡಿ ಅಂತ. ಈ ಥರನೇ ಇಡುವ. ಒಂದು ಅದರದ್ದು ಒಳಗಡೆದೆಲ್ಲ ತೆಗೆದುಬಿಟ್ಟು ಹಾಕಿದರೂ ಕೂಡ ಮಸಾಲ ಒಳ್ಳೆ ಮಾಡಿ ಇದಾಗುತ್ತೆ. ಮತ್ತೊಂದು ಇದರದ್ದು ಈ ಥರ, ಅಂದರೆ ಬೋನ್ ಎಲ್ಲ ತೆಗಿಬೇಕಾಗಿಲ್ಲ, ಈ ಥರ ಕೂಡ ಮಾಡ್ತಾರೆ. ಇದರ ಒಳಗಡೆ ಮಸಾಲ ಹಾಕುವಂಥದ್ದು. ಮೀನು ಮಾಡಿಬಿಟ್ಟು ಆನಂತರ ಸಿಗುವ. ನಿಮಗೆ ಗೊತ್ತಿದೆ ಯಾವ ಥರ ಮೀನು ಮಾಡೋದಂತ. ನನ್ನ ಮುಂಚಿನ ವೀಡಿಯೋದಲ್ಲಿ ಬೋನ್ಲೆಸ್ ಬಂಗುಡೆ ಅಂತ ಹಾಕಿದ್ದೇನೆ, ನೋಡ್ಬೋದು ಯಾವ ಥರ ಇದು ತೆಗೆಯುವುದಂತ ಕ್ಲಿಯರಾಗಿ ತೋರಿಸಿದ್ದೇನೆ. ವೀಡಿಯೋ ಲೆಂತ್ ಆಗುತ್ತೆ, ಅದಕ್ಕೋಸ್ಕರ ನಾನು ತೋರಿಸಿಲ್ಲ. ಒಂದು 2 ಮೀನಿನ ತೋರಿಸ್ತೇನೆ ಅಷ್ಟೇ. ಮಾಡೋದು ತುಂಬ ಸುಲಭ ಆಗಿದೆ. ಆ ಕಡೆ ಈ ಕಡೆ ಕಟ್ ಮಾಡುವಂಥದ್ದು. ಕತ್ತೇರಿಯಲ್ಲಿ ಮಾಡಿದರೆ ಈಸಿ ಆಗುತ್ತೆ ನಿಮಗೆ. ಕಟ್ ಮಾಡಿದ್ದನ್ನು ಕೆಳಗಡೆ ತನಕ ಕಟ್ ಮಾಡ್ತಾ ಹೋಗೋದು. ಆನಂತರ ಈ ಸೈಡ್ ಎರಡು ಸೈಡನ್ನು ತೆಗೆಯುವಂಥದ್ದು, ಅದರದ್ದು ಇದನ್ನು ತೆಗೆಯುವಂಥದ್ದು, ವೇಸ್ಟೇಜ್ ಎಲ್ಲ. ಮೊಟ್ಟೆದು ಮೀನು, ಮೊಟ್ಟೆ ಇಡಬೇಕಾಗಿಲ್ಲ, ಕ್ಲೀನ್ ಮಾಡಿದರೆ ಆಯ್ತಲ್ಲ. ಆನಂತರ ಅದರದ್ದು ಬೋನ್ ಏನಿದೆ ಅದನ್ನು ನಿಧಾನಕ್ಕೆ ತೆಗೆಯುವಂಥದ್ದು, ನೋಡ್ಬೋದು. ಈ ಥರ ಬರುತ್ತೆ. ಓಕೆ, ಈ ಥರ. ಓಕೆ, ನೋಡ್ಬೋದು. ಮೀನಿದು ಯಾವಾಗಲೂ ಎಲ್ಲ ಮೀನಿದು ಕಪ್ಪು ಥರ ಇದ್ದದ್ದನ್ನು ತೆಗಿಬೇಕಾಗಿದೆ, ಎಲ್ಲ ಕ್ಲೀನ್ ಮಾಡಿ. ಓಕೆ ಓಕೆ. ಇದೇ 2 ಮೀನು ಏನಂತ ಹೇಳಿದರೆ ಇಡೀ ಮೀನು. ಏನು ಇದರಲ್ಲಿ ಪೊಡಸ್ ಏನು ತೆಗಿಲಿಕ್ಕಿಲ್ಲ ಆ್ಯಕ್ಚುಲಿ. ಇದೇ ಥರ ಇದನ್ನು ಸ್ವಲ್ಪ ನೀರಲ್ಲಿ ತೊಳೆದು ಬಿಟ್ಟು ಡೈರೆಕ್ಟ್ ಇದನ್ನು ಕೆಂಡಕ್ಕೆ ಹಾಕುವಂಥದ್ದು. 3 ಟೈಪ್ ಇದು ಫಿಶ್ ಇದೆ, ನೋಡ್ಬೋದು. ಒಂದು ಬೋನ್ ತೆಗೆದುಬಿಟ್ಟು ಮತ್ತು ಏನು ತೆಗೆಯದೆ ಮತ್ತೊಂದು ಹಾಫ್ ಕಟ್ ಮಾಡಿಬಿಟ್ಟು ಕ್ಲೀನ್ ಮಾಡಿರುವಂಥದ್ದು, ಆಯಿತಾ. 3 ವಿಧದ ಇದೆ. 3 ಟೈಪಲ್ಲಿ ಯಾವ ಥರದ್ದು ಬರುತ್ತೆ ನೋಡುವ. ಇದನ್ನೀಗ ಮಾಡೋದು ಕೋಲಾಯ್ ಅಂತ. ಇದಕ್ಕೆ ಕನ್ನಡದಲ್ಲಿ ನನಗೆ ನಿಜವಾಗ್ಲೂ ಏನಂತ ಗೊತ್ತಿಲ್ಲ. ತುಳುವಿನಲ್ಲಿ ನಾವು ಹೇಳೋದು ಕೋಲಾಯ್ ಎಳೆಯುವುದಂತ. ಓಕೆ, ಮಾಡುವುದು ಯಾವ ಥರ ಅಂತ ಬನ್ನಿ. ಇನ್ನೊಂದು ಕೂಡ ಮೀನಿದೆ ಅಷ್ಟೇ, ಕ್ಲೀನ್ ಮಾಡಬೇಕಲ್ಲ. ಒಳಗಡೆ ಇದ್ದದ್ದು ಕ್ಲೀನ್ ಮಾಡಿದಷ್ಟು ನಮಗೆ ತಿನ್ನಲಿಕ್ಕೆ ಒಳ್ಳೆಯದಾಗುತ್ತೆ. ಅಂದರೆ ಮೀನು ಕ್ಲೀನ್ ಆದಷ್ಟು ತಿನ್ನಲಿಕ್ಕೆ ಸ್ವಲ್ಪ ಮುಜುಗರ ಆಗೋದಿಲ್ಲ ಅಷ್ಟೇ. ನೋಡ್ಬೋದು, ಮೀನಿದೆಲ್ಲ ಕ್ಲೀನಿಂಗ್ ಎಲ್ಲ ಆಯಿತು. ನಮ್ಮ ಜೊತೆ ಫುಡ್ ಇನ್ಸ್ಪೆಕ್ಟರ್ ಆಗಿದ್ದಾರೆ, ಬಂದಿದ್ದಾರೆ ಬೆಂಗಳೂರಿನಿಂದ. ಸ್ವಾಯತ್ ಸಾಲಿಯನ್ ಅವರು ಬೆಂಗಳೂರಿಂದ ಬಂದಿದ್ದಾರೆ. ಈಗ ನೋಡ್ಬೋದು ಇದು ಎಂತ ಅಂತ ಹೇಳಿದರೆ, ಇದು ಕೋಲಾಯಿ ಎಳಿಲಿಕ್ಕೆ ಗ್ರಿಲ್. ನಾವು ಟ್ರೆಡಿಷ್ನಲ್ ವೇಯಲ್ಲಿ ಗ್ರಿಲ್ ತಯಾರು ಮಾಡ್ತಿದ್ದೇವೆ. ಅಂದರೆ ಇದೇ ಥರ ಮಾಡುವಂಥದ್ದು. ಕಬ್ಬಿಣದಲ್ಲೆಲ್ಲ ಗ್ರಿಲ್ ಇದೆ,
ಆದರೆ ಅದರಲ್ಲಿ ಮಾಡೋ ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ. ನೋಡ್ಬೋದು, ಇದು ಹಸಿ ತೆಂಗಿನ ಮರದು ಕೊತ್ತಲಿಗೆ ಅಂತ ಏನು ಹೇಳ್ತೇವೆ, ಲೀಫು, ಅದೇ ಆ್ಯಕ್ಚುಲಿ ಈ ಥರ ಕಟ್ ಮಾಡುವಂಥದ್ದು. ಹಸಿದಿದೆ ಕಟ್ ಮಾಡಬೇಕಾಗುತ್ತೆ, ಜಾಸ್ತಿ ಇದಿದ್ರೂ ಚೆಂದ ಆಗೋದಿಲ್ಲ. ಚೆಂದ ಅಂದರೆ ನಮಗೆ ಬೆಂಕಿ ಬೇಗ ಹಿಡಿತದೆ, ಅದಕ್ಕೋಸ್ಕರ. ಆ್ಯಕ್ಚುಲಿ ಇದು ನಾನು ಫಸ್ಟ್ ಟೈಮ್ ಮಾಡುವಂಥದ್ದು, ನಾನು ಇಲ್ಲಿ ತನಕ ಮಾಡಿಲ್ಲ ಇದು. ನೋಡ್ಬೋದು, ಈ ಥರ ಪೀಸ್ ಮಾಡಬೇಕು. ಮೀನಿದ್ರೆ ಆಯ್ತು, ಇಷ್ಟು ಇದರಲ್ಲಿ ಅಷ್ಟಕ್ಕೆ ಮೀನು ಕರೆಕ್ಟಾಗಿ ಇಡಬೇಕಾಗುತ್ತೆ. ಓಕೆ, ಇಷ್ಟು ಸಾಕು. ಈ ಥರ ಕಟ್ ಮಾಡುವಂಥದ್ದು. ಈಗ ನಾವು ಏನು ಮಾಡ್ತಿದ್ದೇವೆ ಅಂದರೆ ಗ್ರಿಲ್ ರೆಡಿ ಮಾಡ್ತಿದ್ದೇವೆ. ನೋಡ್ಬೋದು, ಇಷ್ಟು ಹೈಟ್ ಬೇಕಾಗಿಲ್ಲ ಆ್ಯಕ್ಚುಲಿ. ಓಕೆ, ಅಂದರೆ ಇದು ಬೇಸ್, ಇದೊಂದು ಈ ಥರ ಮಾಡುವ, ಇಷ್ಟು ಹೈಟ್ ಸಾಕು. ಈಗ ಕೆಳಗಡೆ ಏನಿದೆ ಇದರದ್ದು ನಮಸ್ತೆ. ಈಗ ನಾವು ಇದಕ್ಕೆ ಬೆಂಕಿ ಕೊಡುವ, ಒಲೆಗೆ ಬೆಂಕಿ. ಅಂದರೆ ಈಗ ಬೆಂಕಿ ಮಳೆಗಾಲ, ನೋಡ್ಬೋದು ಹೊರಗಡೆ ಯಾವ ಥರ ಮಳೆ ಬರ್ಬೋದು. ಮಳೆ ಬಂದರೆ ಅಷ್ಟೇ ಮುಗೀತು. ಮತ್ತು ಡೈರೆಕ್ಟ್ ಬೇರೆ ಕಡೆಯಲ್ಲಿ ಆದರೂ ಇದು ಮಾಡಬೇಕಾಗುತ್ತೆ. ಒಮ್ಮೆ ಬೆಂಕಿ ಆಗಲಿ ಕರೆಕ್ಟಾಗಿ. ಬೆಂಕಿ ಆಗ್ತಾ ಬಂತು. ಬೆಂಕಿ ಆದ ತಕ್ಷಣ 1-2-3 ಇದು ಇಡುವ ಕೆಳಗಡೆ, ಇಲ್ಲೊಂದು. ಮತ್ತು ಇದು ಚಾರ್ಕೋಲ್ ಏನಿದೆ, ಇದು ಚಾರ್ಕೋಲ್ ನೋಡ್ಬೋದು ಯಾವ ಥರ ಇದೆ ಅಂತ. ಇದು ಕೆಮಿಕಲ್ ಚಾರ್ಕೋಲ್ ಅಲ್ಲ, ಯಾಕೆಂದರೆ ನಾವು ಇದಕ್ಕೆ ಇನ್ನೊಂದು ಮೆಥಡ್ ಇದೆ, ಲಾಸ್ಟ್ ಇಡಿ ಹಾಕುವಂಥದ್ದು. ಅದಕ್ಕೋಸ್ಕರ ನಾನಿದು ರಿಯಲ್ ಚಾರ್ಕೋಲೇ ತಂದಿದ್ದೇನೆ. ನೋಡ್ಬೋದು, ಚಾರ್ಕೋಲ್ ಹಾಕುವ. ಮತ್ತು ಇದನ್ನು ರಿಯೂಸ್ ಕೂಡ ಮಾಡ್ಬೋದು ಚಾರ್ಕೋಲನ್ನು. ಮಸಾಲೆ ಏನಿದೆ ಮಾಡುವ ನಾನು ತೋರಿಸ್ತೇನೆ. ಮಸಾಲಕ್ಕೆ ಏನೆಲ್ಲ ಬೇಕಂತ ಇಂಗ್ರೀಡಿಯೆಂಟ್ಸ್ ವಿಧಾನ ನೋಡ್ಬೋದು. ಇದಕ್ಕೆ ಮೇಯ್ನಾಗಿ ಬೆಳ್ಳುಳ್ಳಿ, ಎಷ್ಟು ಬೆಳ್ಳುಳ್ಳಿ ಹಾಕಿದೆ ಅಷ್ಟು ಟೇಸ್ಟ್ ಒಳ್ಳೆ ಬರುತ್ತೆ. ಇದು ಶುಂಠಿ ಒಳ್ಳೆ ಮಾಡಿ ಜುಜ್ಜಿ ಇದು ಮಾಡಿರೋದು ಈ ಕಲ್ಲಿನಲ್ಲಿ. ಮತ್ತು ಇದೇನಿದೆ ಮೆಣಸಿನಕಾಯಿ. ಬೆಳ್ಳುಳ್ಳಿ ಹಾಕುವ ಫಸ್ಟೇ. ಬೆಳ್ಳುಳ್ಳಿ ಸ್ವಲ್ಪ ಅದೇ ಥರ ತಿನ್ನಲಿಕ್ಕೆ ಸಿಗಬೇಕು, ಅದಕ್ಕೋಸ್ಕರ ಇಷ್ಟನ್ನು ಇಡಬೇಕಾಗತ್ತೆ. ಆನಂತರ ಮೆಣಸಿನ್ಕಾಯಿ ಕೂಡ ಅಷ್ಟೇ ಸ್ವಲ್ಪ ಇಡಬೇಕಾಗತ್ತೆ, ಯಾಕೆಂದ್ರೆ ನಾನು ತೋರಿಸ್ತೇನೆ ಇದು ಏನಕ್ಕೆ ಇಡೋದಂತ. ಆನಂತರ ಶುಂಠಿ ಆಲ್ರೆಡಿ ಜಜ್ಜಿ ಆಗಿದೆ, ಅದಕ್ಕೆ ಇದನ್ನೀಗ ಏನು ಮಾಡಬೇಕಾಗಿಲ್ಲ. ಇದು ಹುಳಿ ಒಂದು ನೋಡ್ಬೋದು ಎಷ್ಟು ಆಗ್ತಿದ್ದೇನೆ ಅಂತ, ಹುಳಿ. ಓಕೆ, ಆನಂತರ ಇದು ಕರಿಮೆಣಸು, ಇದೇನು ಕಾಳುಮೆಣಸು ಹೇಳೋದು ಇದಕ್ಕೆ. ಬ್ಲ್ಯಾಕ್ ಪೆಪ್ಪರ್ ಇದು ಹಾಕಬೇಕು, ಇಷ್ಟು ಒಂದು 10-15. ಆನಂತರ ಕಲ್ಲುಪ್ಪು ನೋಡ್ಬೋದು, ಕಲ್ಲುಪ್ಪು ತಗೊಳ್ಳಿದ್ದೇನೆ. ಕಲ್ಲುಪ್ಪು ಎಲ್ಲ ಇದಕ್ಕೆ ಹಾಕಬೇಕು. ಆನಂತರ ಸ್ವಲ್ಪ ಇದಕ್ಕೆ ಲಿಂಬು ಹುಂಟು ಬೇಕಾಗುತ್ತೆ, ಲಿಂಬೆ. ಇದನ್ನೀಗ ಚಂದ ಮಾಡಿ ಜಜ್ಜಬೇಕು ಈ ಥರ. ಉಪ್ಪು ಮತ್ತು ಮೆಣಸು ಮತ್ತು ಬೆಳ್ಳುಳ್ಳಿ ಈ ಥರದ ಕಲ್ಲು ಮಾತ್ರ ತಗೊಳ್ಳಿ ನೀವು, ಜಾತ್ರೆಯಲ್ಲೆಲ್ಲ ಸಿಗುತ್ತೆ. ನೋಡ್ಬೋದು, ಆನ್ಲೈನಲ್ಲೂ ಸಿಗುತ್ತೆ ಈ ಕಲ್ಲು. ಈ ಥರ ಚಂದ ಮಾಡಿ ಜಜ್ಜಿ ಮಸಾಲ ಥರ ಮಾಡಬೇಕಾಗತ್ತೆ. ನೋಡ್ಬೋದು ಎಷ್ಟು ಚೆಂದಾಗಿ ಆಗಿದೆ ಅಂತ. ಇದರಲ್ಲೇ ಆ್ಯಕ್ಚುಲಿ ಗಂಜಿ ಊಟ ಮಾಡ್ಬೋದು, ಅಷ್ಟು ಚೆಂದಾಗಿದೆ ನೋಡ್ಬೋದು. ಓಕೆ, ಹುಳಿ ಮತ್ತು ಬೆಳ್ಳುಳ್ಳಿಯ ವಾಸನೆ, ಕಮ್ಮೆನ ಮತ್ತು ನೋಡ್ಬೋದು ಎಷ್ಟು ಇದಾಗಿದೆ ಅಂತ. ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಹೋಗಬೇಡಿ, ಯಾಕೆಂದರೆ ಅದರದ್ದು ಟೇಸ್ಟ್ ಏನಿದೆ ಅದು ಹೋಗುತ್ತೆ. ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಈ ಥರನೇ ಮಾಡಿದರೆ ಮಾತ್ರ ನಿಮಗೆ ತಿನ್ನಲಿಕ್ಕೆ ಚೆಂದ ಆಗುವಂಥದ್ದು. ಮೀನು ಎಳೆಯುವಂಥದ್ದು ನೀವು ಎಷ್ಟು ಫೈನ್ ಮಾಡ್ತೀರಾ ಅಷ್ಟು ನಿಮಗೆ
ಚೆಂದವಾಗಿ ಮೀನು ಎಳಿತದೆ. ನೋಡ್ಬೋದು ಯಾವ ಥರ ಮಸಾಲ ಆಗಿದೆ ಅಂತ ರುಬ್ಬಿದು ನೋಡ್ಬೋದು. ಇದನ್ನು ಇನ್ನೂ ಸ್ವಲ್ಪ ಜಜ್ಜಬೇಕಾಗತ್ತೆ. ರುಬ್ಬಿ ಎಲ್ಲ ಇದು ಮಾಡಿ ಆಯಿತು ಪೇಸ್ಟ್ ಥರ. ಆನಂತರ ಇಲ್ಲಿದ್ದದನ್ನು ಈ ಥರ ಇದ್ದದನ್ನು ಇದಕ್ಕೆ ಹಾಕುವಂಥದ್ದು, ಮಿಕ್ಸ್ ಮಾಡಬೇಕೆಲ್ಲ. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನಿದೆ ಇದು ಕೂಡ ಹಾಕಬೇಕಾಗತ್ತೆ. ಆನಂತರ ಸ್ವಲ್ಪ ಅರಶಿನ ಹುಡಿ. ಇದು ಅರಶಿನ ಹುಡಿ ನಮ್ಮ ಮನೆಯಲ್ಲೇ ಆದಂಥದ್ದು ಅರಶಿನ, ಇದರದ್ದು ನಾವು ಹುಡಿ ಮಾಡಿದ್ದು. ಎಲ್ಲ ಮಿಕ್ಸ್ ಮಾಡಬೇಕು ಈ ಥರ. ಇದು ಒಮ್ಮೆ ಮಸ್ಟ್ ಟ್ರೈ, ನೀವು ಮಾಡಿ ನೋಡಿ ಯಾವ ಥರ ಆಗಿರುತ್ತೆ ಅಂತ. ಸಖತ್ ಟೇಸ್ಟ್ ಆಗುತ್ತೆ. ಮೀನು ನೋಡ್ಬೋದು ಈ ಥರ ಇರುತ್ತೆ ಮೀನು. ಈ ಮೀನಿನ ಒಳಗಡೆ ಇಡುವಂಥದ್ದು ಇದನ್ನು ನೋಡ್ಬೋದು ಕರೆಕ್ಟಾಗಿ ಯಾವ ಥರ ಇಡುವಂಥದ್ದು. ಫುಲ್ಲು ಹೊಟ್ಟೆಗೆ, ಅದರಲ್ಲಿ ಹೊಟ್ಟೆ ಭಾಗ ಏನಿದೆ ಫುಲ್ಲು ಕಂಪ್ಲೀಟ್ ಇದಕ್ಕೆ ಇಟ್ಟುಬಿಟ್ಟು ಈ ಥರ ಇಡಬೇಕಾಗತ್ತೆ. ನೋಡ್ಬೋದು ಒಳಗಡೆ ಮಾತ್ರ ಇಡುವಂಥದ್ದು. ಯಾವ ಥರ ಇದರದ್ದು ಕೋಲ ಇದು ಮಾಡೋದಂತ. ಇದೊಂದು ಬೇರೆ ಟೈಪ್ ಇದು ವಿಧಾನದೊಂದು ಫ್ರೈ. ಯಾವ ಥರ ಇದೆ ಅಂತ ಹಾಕ್ಬೋದು. ಇದಕ್ಕೆ ಮೆಣಸಿನಕಾಯಿ ತುಂಬ ಹಾಕಿದ್ದೇವೆ. ತಿನ್ನಬೇಕಾದ್ರೆ ಸ್ವಲ್ಪ ಜಾಗ್ರತೆಯಾಗಿ ತಿನ್ನಬೇಕಾಗುತ್ತೆ. ಅಂದರೆ ಖಾರ ಜಾಸ್ತಿ ಇರುತ್ತೆ ಮಾತ್ರ 100%, ಇದನ್ನು ಹೇಳೋದಿದ್ರೆ. ಇದು ಬೇರೆ ಮೀನಿಗೆಲ್ಲ ಅಷ್ಟೊಂದು ಚೆಂದ ಆಗೋದಿಲ್ಲ. ಇದು ಇದಕ್ಕೆ ಅಂದರೆ ಬೂತಾಯಿಗೆ ಮಾತ್ರ ಇದೊಂದು ಫೇಮಸ್. ಆ ಕಾರಣಕ್ಕಾಗಿ ನಾವು ಮಾಡುವಂಥದ್ದು. ನೋಡ್ಬೋದು ಇದು ಬೋನ್ಲೆಸ್ ಆ್ಯಕ್ಚುಲಿ, ಇದರಲ್ಲಿ ಬೋನೇ ಇಲ್ಲ. ಮೇಲ್ಗಡೆ ಇದಕ್ಕೆ ಏನು ಹಾಕ್ಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಇದರದ್ದು ಎಷ್ಟು ಇದೆ ಅಷ್ಟು ಮಾತ್ರ ನೋಡ್ಬೋದು. ಇದು ರೆಡಿ ಆಯ್ತು. ಈಗ ಇನ್ನು ಇದನ್ನು ಅಲ್ಲಿ ಆಗ್ತಾ ಉಂಟು ನೋಡ್ಬೋದು ಆ ಕಡೆ. ಅವಾಗ ಪಾಟ್ರಂಡಿತ್ತೆ ದಿಪ್ಪನ್ ನೋಡ್ಬೋದು. ಈಗ ಮಳೆ ಬರುವ ಸಾಧ್ಯತೆ ಇದೆ. ವೆದರ್ ನೋಡ್ಬೋದು ಯಾವ ಥರ ಅಂತ. ನಾವಿಲ್ಲಿ ಹೊರಗಡೆನೇ ಬೆಂಕಿ ಕೊಟ್ಟಿದ್ದೇವೆ ಇದು ಮಾಡಲಿಕ್ಕೆ, ಕೋಲ ಎಳಿಲಿಕ್ಕೆ. ಈಗ ನಮ್ಮನ್ನು ಎಳಿತದ ಅಲ್ಲ ಮೀನು, ನಾವೀಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಆದರೂ ಒಂದು ಮಳೆ ಬರೋದಾಗೆ ನಾವು ಇಲ್ಲೇ ಮಾಡ್ತಾ ಇದ್ದೇವೆ. ಇನ್ನೊಂದು ಸ್ವಲ್ಪ ಟೈಮಲ್ಲಿ ಆಗ್ಬೋದು ಥರ ಒಂದು ಇದು ಮಾಡೋದಂತ. 3 ಈ ಥರದ್ದು ಈಗ ನೋಡ್ಬೋದು. ಬೆಂಕಿ ಎಲ್ಲ ಕರೆಕ್ಟಾಗಿದೆ, ಯಾವ ಥರ ಬೆಂಕಿ ಇದಾಗಿದೆ ಅಂತ ಹೇಳಿಬಿಟ್ಟು. ಈಗ ಡೈರೆಕ್ಟ್ ಇನ್ನು ಏನಿದ್ರು ಮೀನು ಹಾಕುವ. ಕೈಯಲ್ಲಿ ಮಜ್ಜುಂಟು, ಕ್ಲೀನ್ ಮಾಡಬೇಕು. ಈಗ ನೋಡ್ಬೋದು ಆಲ್ರೆಡಿ ಎಲ್ಲ ಮಸಾಲ ಏನಿದೆ, ಮಸಾಲ ಅಲ್ಲ ಆ್ಯಕ್ಚುಲಿ ಅದು ನಾನು ರುಬ್ಬಿ ಜಜ್ಜಿ ಎಲ್ಲ ಮಾಡಿರುವಂಥದ್ದು ಮಸಾಲ ಅಲ್ಲ, ಅದೇನೋ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸಿದೆ ನಿಮಗೆ. ಅದನ್ನು ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ ಇದನ್ನು ಡೈರೆಕ್ಟ್ ಇದರಲ್ಲಿ ನಾವು ಈ ಥರ ಇಡಬೇಕಾಗುತ್ತೆ. ನೋಡ್ಬೋದು ಎಲ್ಲ ಮೀನನ್ನು ಇದರಲ್ಲಿ ಸ್ವಲ್ಪ ಜಾಗ್ರತೆಯಲ್ಲಿ ಇಡಬೇಕಂದ್ರೆ ಕೆಲವೊಂದು ಬೋನ್ಲೆಸ್ ಇದೆ ಮತ್ತು ಕೆಲವೊಂದು ವಿದ್ ಬೋನ್ ಇದೆ. ಯಾವ ಥರ ಇಡೋದು ನೋಡ್ಬೋದು. ತುಂಬ ಹೆಲ್ದಿ ಫುಡ್ ಅಂತ ಹೇಳ್ಬೋದು ಇದೊಂದು. ಕೆಳಗಡೆ ಯಾವುದೇ ಥರದ್ದು ಬಾಳೆ ಎಲೆ ಆಗಲಿ ಅಂಥದ್ದು ಯಾವುದು ಇಡ್ಲಿಕ್ಕೆ ಹೋಗಬಾರ್ದು. ಇದೇ ಥರ ಚೆಂದಾಗಿ ಫ್ರೈ ಆಗಬೇಕಾಗತ್ತೆ. ಓಕೆ, ಈ ಥರ ನೋಡ್ಬೋದು ಯಾವ ಥರ ಬೂತಾಯಿಯನ್ನು ಇಟ್ಟಿದ್ದೇವೆ ಅಂತ. ದೊಡ್ಡ ಸೈಜಿದು ಬೂತಾಯಿ ಇದು. ಇದರ ಥರನೇ ನಿಧಾನಕ್ಕೆ ಫ್ರೈ ಆಗ್ತಾ ಇರಬೇಕು. ಏನೋ ಪುಣ್ಯಕ್ಕೆ ಮಳೆ ಬಂದಿಲ್ಲ, ಆ ಕಾರಣಕ್ಕಾಗಿ ನಾವೊಂದು ಬಚಾವಾಗಿದ್ವಿ ಅಂತ ಹೇಳ್ಬೋದು. ಒಳ್ಳೆ ಮೀನು ನೋಡ್ಬೋದು ಯಾವ ಥರ ಇದೆ ಅಂತ. ಇನ್ನೊಂದು ಸೈಡಲ್ಲಿ ನೋಡ್ಬೋದು ಯಾವ ಥರ ಫ್ರೈ ಆಗ್ತಾ ಉಂಟಂತ ಮೀನು. ಒಳ್ಳೆ ಮಾಡಿ ಫ್ರೈ ಆಗ್ತಾ ಉಂಟು. ಇನ್ನು ಸ್ವಲ್ಪ ಹೊತ್ತಲ್ಲಿ ಕಾಯಿ ಬೆಂದ ಮೇಲೆ ಒಂದು 10ರಿಂದ 15 ನಿಮಿಷ ಇಡಬೇಕಾಗುತ್ತೆ. ಯಾಕೆ ಒಂದು ಸೈಡ್ ಫ್ರೈ ಆಗಬೇಕಾದ್ರೆ. ಆನಂತರ ಇದನ್ನು ಇನ್ನೊಂದು ಸೈಡ್ ಪಲ್ಟಿ ಮಾಡ್ಬೋದು ಬೇಕಿದ್ರೆ. ಓಕೆ, ಬೆಂಕಿ ನೋಡ್ಬೋದು ಎಷ್ಟು ಇದರಲ್ಲಿ ಇದೆ ಅಂತ. ಓಕೆ, ನೋಡ್ಬೋದು ಯಾವ ಥರ ಫ್ರೈ ಆಗ್ತಾ ಉಂಟಂತ. ಕಂಪ್ಲೀಟ್ ಒಂದು ಸೈಡ್ ಆಗಿಲ್ಲ ಇನ್ನು, ಯಾಕೆಂದರೆ ಬೆಂಕಿ ಏನಿದೆ ನಿಧಾನಕ್ಕೆ ಉರಿತಾ ಉಂಟು. ಅಷ್ಟೇ ನಿಧಾನದಲ್ಲಿ ಇರಬೇಕು. ಇಲ್ಲಿ ನೋಡ್ಬೋದು ಈ ಮೀನಿದು ಆಯಿಲ್ ಏನಿದೆ ಬಿಡ್ತಾ ಉಂಟು. ಯಾವುದೇ ಥರದ್ದು ಆಯಿಲ್ ಆಗಲಿಕ್ಕಿಲ್ಲ ಇದಕ್ಕೆ. ಚೆಂದವಾಗಿ ಫ್ರೈ ಆಗಬೇಕು. ನೋಡ್ಬೋದು ಮೀನು
ಇದೇ ಥರ ಫ್ರೈ ಆಗಬೇಕು. ಒಂದು 10 ರಿಂದ 15 ನಿಮಿಷ ಇದೇ ಥರ ಬಿಟ್ಟ ಮೇಲೆ ಇದನ್ನು ಇನ್ನೊಂದು ಸೈಡ್ ಪಲ್ಟಿ ಮಾಡಬೇಕಾಗತ್ತೆ. ಮಸಾಲ ಮೇಲ್ಗಡೆ ಯಾವ ಥರದ್ದು ಹಾಕ್ಲಿಕ್ಕಿಲ್ಲ, ಒಳಗಡೆ ಮಾತ್ರ, ಹೊಟ್ಟೆಗೆ ಮಾತ್ರ ಮಸಾಲ ಹಾಕುವಂಥದ್ದು. ನೋಡುವ ಒಂದು ಸೈಡ್ ಇದು ಯಾವ ಥರ ಬೆಂದಿದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಹೊಗೆ ಬರ್ತಾ ಉಂಟು. ಸಖತ್ ಬೆಂದಿದೆ ನೋಡ್ಬೋದು. ಫಿಶ್ ಆಲ್ರೆಡಿ ಬೆಂದಿದೆ, ಇನ್ನು ಪಲ್ಟಿ ಮಾಡ್ಬೋದು ಎಲ್ಲ. ಫಿಶ್ ಫ್ರೈ ಆಗಿದೆ ಚೆಂದಾಗಿ, ನೋಡ್ಬೋದು ಚೆಂದಾಗಿ ಫ್ರೈ ಆಗಿದೆ, ಎಲ್ಲ ಫ್ರೈ ಆಗಿದೆ ಆಲ್ರೆಡಿ. ಇನ್ನೇನು ಟೈಮ್ ಕಾಯಬೇಕಾಗಿಲ್ಲ ಇದಕ್ಕೆ, ನೋಡ್ಬೋದು. ಇದು ಕೂಡ ಅಷ್ಟೇ ಒಳ್ಳೆ ಫ್ರೈ ಆಗಿದೆ ಎಲ್ಲ, ನೋಡ್ಬೋದು ಚೆಂದಾಗಿ ಯಾವ ಥರ ಡೆಲಿಷಿಯಸ್ ಆಗಿ ಕಾಣ್ತಾ ಉಂಟಂತ ನಿಮಗೆ ನೋಡ್ಬೋದು. ಒಳ್ಳೆ ಫ್ರೈ ಆಗಿದೆ, ಯಾವ ಥರ ಒಂದು ಸೈಡ್ ಫ್ರೈ ಆಗಿದೆ ಅಂತ ನೋಡ್ಬೋದು. ಇನ್ನು ಏನಿದ್ರು ಇನ್ನೊಂದು ಸೈಡ್ ಫ್ರೈ ಆಗುವಂಥದ್ದು ಮತ್ತೆ ತೆಗೆಯೋದು. ಹೆಂಡತಿ ನೋಡ್ಬೋದು ಕೂತ್ಕೊಂಡು ಚಳಿ ಕಾಯ್ತಾ ಇದ್ದಾಳೆ ಮಳೆಗೆ. ಮಳೆ ಏನು ಬಂದಿಲ್ಲ, ಭಾವದ ಲೈಟ್ದು ಅರೇಂಜ್ಮೆಂಟ್ ಭಾವ ಇಟ್ಕೊಂಡಿದ್ದಾರೆ. ನೋಡ್ಬೋದು ಲೈಟ್ದು ಅರೇಂಜ್ಮೆಂಟ್ ಆಗ್ತಾ ಉಂಟು. ಇಲ್ಲಿ ಫ್ರೈ ಬೇರೆ ಆಗ್ತಾ ಉಂಟು. ಇಲ್ಲಿ 2 ಮೀನು ಇಡೀ ಮೀನಿದ್ದೇವೆ. ಏನಂತ ಹೇಳಿದರೆ ಇನ್ನೊಂದು ಸೈಡ್ ಸ್ವಲ್ಪ ಕಾಯ್ತಾ ಬಂದಾಗ ಇದನ್ನು ಡೈರೆಕ್ಟ್, ಈ ಮೀನೇನಿದೆ ಅದನ್ನು ಡೈರೆಕ್ಟ್ ಗೆಂಡಕ್ಕೆ ಹಾಕುವಂಥದ್ದು. ಆನಂತರ ಅದರದ್ದು ಚಟ್ನಿ ಯಾವ ಥರ ಮಾಡುವಂಥದ್ದು. ಕೋಲೈ, ರಿಯಲ್ ಕೋಲೈ 2 ಟೈಪ್ ಇದರಲ್ಲಿ ಈಗ 2 ಬೋನ್ಲೆಸ್ ಇದೆ ಮತ್ತು ವಿದ್ ಬೋನ್ ಇದೆ, ಮತ್ತು ಇದು ರಿಯಲ್ ಕೋಲೈ ಅಂತ ಹೇಳ್ಬೋದು. ಚಟ್ನಿ ಯಾವ ಥರ ಮಾಡುವಂಥ ಮೀನಿದು ತೋರಿಸ್ತೇನೆ. ಇದು ಏನು ಕ್ಲೀನ್ ಮಾಡಿಲ್ಲ ಇದರದ್ದು, ನೋಡ್ಬೋದು ಹೊಟ್ಟೆ ಒಳಗಡೆದು ಮತ್ತು ಖಾಲಿ ನೀರಲ್ಲಿ ತೊಳೆದದ್ದು ಮಾತ್ರ ಅದೇ ಥರ ಇದೆ. ಅದನ್ನೀಗ ಡೈರೆಕ್ಟ್ ಬಿಸಿ ಗೆಂಡಕ್ಕೆ ಹಾಕುವಂಥದ್ದು ಮತ್ತು ತೆಗೆಯುವಂಥದ್ದು, ಅದು ಕೂಡ ನಾನು ತೋರಿಸ್ತೇನೆ. ಇನ್ನು ಡೈರೆಕ್ಟ್ ಇದನ್ನು ಹಾಕುವ, ಯಾವ ಥರ ಇದನ್ನು ಹಾಕುವಂಥ. 2 ಮೀನನ್ನು ಇಟ್ಕೊಂಡು ಬಿಟ್ಟು ಡೈರೆಕ್ಟ್ ಗೆಂಡಕ್ಕೆ ಹಾಕುವಂಥದ್ದು. ಸ್ವಲ್ಪ ಇದು ಓಪನ್ ಮಾಡುವ, ಗೆಂಡ ಈ ಥರ ಓಪನ್ ಮಾಡಿ ಈ ಥರ ಓಪನ್ ಮಾಡುವಂಥದ್ದು, ಡೈರೆಕ್ಟ್ ಗೆಂಡಕ್ಕೆ ಹಾಕುವಂಥದ್ದು. ನೋಡ್ಬೋದು 2 ಮೀನನ್ನು ಹಾಕಿ ಆಯಿತು. ಇನ್ನೇನಿದ್ರು ಗೆಂಡೆಲ್ಲ ಮೇಲ್ಗಡೆ ಹಾಕುವ ಅದರದ್ದು. ನೋಡ್ಬೋದು ಎಷ್ಟಿದೆ ಅಂತ. ಎಲ್ಲ ಗೆಂಡ ಅದರ ಮೇಲುಗಡೆ ಹಾಕಿ ಬಿಡುವ. ಎಷ್ಟು ಫ್ರೈ ಆಗುತ್ತೆ ಅಷ್ಟು ಒಳ್ಳೆಯದು. ಇನ್ನು ಇದು ಕೂಡ ಅಷ್ಟೇ ಹೀಗೆ ಇರಲಿ. ಮೀನನ್ನು ಫುಲ್ಲು ಕವರ್ ಮಾಡಿ ಆಯಿತು ಗೆಂಡದಲ್ಲಿ. ಇನ್ನು ಅದು ಅದರಷ್ಟಕ್ಕೆ ಗೆಂಡಕ್ಕೆ ಬೇಯ್ದರೆ ಆಯಿತು. ಈ ಮೀನು ಆಲ್ರೆಡಿ ರೆಡಿಯಾಗಿದೆ, ಇನ್ನೇನಿದ್ರು ತೆಗೆಯುವಂಥದ್ದು. ಮಸಾಲದ್ದು ನೋಡ್ಬೋದು ಇಲ್ಲಿ. ಇದನ್ನು ಕ್ಲೀನ್ ಮಾಡಬೇಕಾಗಿಲ್ಲ ಆ್ಯಕ್ಚುಲಿ, ಇದೇ ಥರ ಇರಲಿ. ಈ ಮೀನು ಬೆಂದ ತಕ್ಷಣ ಇದಕ್ಕೆ ಟ್ರಾನ್ಸ್ಫರ್ ಮಾಡಿ ಬಿಡುವ. ಓಕೆ, ನೋಡ್ಬೋದು ನಾವು ಡೈರೆಕ್ಟ್ ಹಾಕಿರೋದು ಮೀನು ಯಾವ ಥರ ಬೆಂದಿದೆ ಅಂತ ಹೇಳ್ಬಿಟ್ಟು. ಒಂದು ಸೈಡ್ ಒಂದು ಸೈಡ್ ಫುಲ್ ಕಂಪ್ಲೀಟ್ ರೋಸ್ಟ್ ಆಗಿದೆ, ಮತ್ತೊಂದು ಸೈಡ್ ಹಾಕ್ಲಿಕ್ಕೆ ಉಂಟು. ನೋಡ್ಬೋದು ಯಾವ ಥರ ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು. ಇದು ಆಗಿರುವಂಥದ್ದು, ಇದು ಸ್ವಲ್ಪ ಇಟ್ಟದ್ದು ನಾವೇ ಆಗಲಿ ಅಂತೇಳಿ. ಎಲ್ಲ ಫ್ರೈ ಆಗಿದೆ ಆಲ್ರೆಡಿ. ತೆಗೆಯುವಂಥದ್ದು ಟೈಮು. ಆಯಿಲ್ ಬಿಡ್ತಾ ಉಂಟು, ನೋಡ್ಬೋದು ಇದು ಎಣ್ಣೆ ಯಾವ ಥರ ಬಿಡ್ತಾ ಉಂಟಂತ. ಮೀನಿಗೆ ಯಾವುದೇ ಥರದ್ದು ಎಣ್ಣೆ ಹಾಕಿಲ್ಲ, ಆದರೂ ಕೂಡ ಎಣ್ಣೆ ಬಿಡ್ತಾ ಉಂಟು. ಓಕೆ, ಈ ಮೀನು ಏನಿದೆ ಸ್ವಲ್ಪ ಇಲ್ಲಿ ಕಾಯಿಲಿ ನಡುವಿನಲ್ಲಿ. ಮೀನು ನೋಡ್ಬೋದು ಯಾವ ಥರ ಗೆಂಡಕ್ಕೆ ಹಾಕೋದಂತ. ಈ 2 ಮೀನನ್ನು ಡೈರೆಕ್ಟ್ ಗೆಂಡಕ್ಕೆ ಹಾಕಿರುವಂಥದ್ದು. ಒಳ್ಳೆ ಬಿಸಿ ಬಿಸಿ ಉಂಟು. ಈ ರೆಡ್ ಗೆಂಡೆ ಏನಿದೆ ಇದನ್ನೆಲ್ಲ ಅದಕ್ಕೆ ಹಾಕುವ, ಅದರ ಮೇಲ್ಗಡೆ ಹಾಕುವಂಥ ಡೈರೆಕ್ಟ್. ಏನು ಮಾಡುವಾಗಿಲ್ಲ, ಎಲ್ಲ ಎಷ್ಟು ಕಾಯುತ್ತೆ ಅಷ್ಟು ಒಳ್ಳೆಯದು. ತೂಲಿ ಕುಡೊಂಜಿ ಸೈಡ್ದ ಇಲ್ಲಿ ನೋಡ್ಬೋದು ಯಾವ ಥರ ಒಳಗಡೆದು ಮಸಾಲ ಎಲ್ಲ ಸವಿತಾ ಉಂಟಂತ ಹೇಳ್ಬಿಟ್ಟು. ಆ ಮೀನಿದು ಎಲ್ಲ ಮಾಂಸದೊಳಗಡೆ ಆ ಮಸಾಲಾಸ್ ಎಲ್ಲ ಏನಿದೆ ನಾವು ರುಬ್ಬಿ ಹಾಕಿರುವಂಥದ್ದು ಎಲ್ಲ ಇಳಿತದೆ ಒಳ್ಳೆ ಮಾಡಿ. ಅನಂತರ ಟೇಸ್ಟ್ ಮಾಡಲಿಕ್ಕಂತೂ ಸಖತ್ತಾಗುತ್ತೆ, ಮಾಂಸದೆಲ್ಲ ಇಳಿತದೆ. ಓಕೆ, ಟೇಸ್ಟ್ ಮಾಡಿ ನೋಡುವ ಈಗ. ಇದು ಕೂಡ ಕಂಪ್ಲೀಟಾಗಿ ಇದು ಬೋನ್ಲೆಸ್ ಆ್ಯಕ್ಚುಲಿ. ನೋಡ್ಬೋದು ಒಳಗಡೆ ಯಾವ ಥರ ಫ್ರೈ ಆಗಿದೆ, ಯಾವ ಥರ ಮಾಂಸ ಎಲ್ಲ ಇಳಿದುಕೊಂಡು ಹೋಗಿದೆ ಅಂತ ಹೇಳ್ಬಿಟ್ಟು ಅಂದರೆ ನೋಡ್ಬೋದು. ಓಕೆ, ಇದನ್ನು ಕೂಡ ಟೇಸ್ಟ್ ಮಾಡಿ ನೋಡುವ.
ಓಕೆ, ಈಗ ಇದನ್ನು ಓಪನ್ ಮಾಡಲಿಕ್ಕೆ ನಮಗೆ ಗೊತ್ತಿಲ್ಲ. ನಮ್ಮ ಇವರಿದ್ದಾರೆ, ಅಂದರೆ ಇದನ್ನು ಹೇಳಿದವರು ಕೋಲಾಯಿ ಮಾಡಲಿಕ್ಕೆ. ಈಗ ಅವರೇ ಮಾಡಿ ನೋಡಬೇಕು. ನೋಡ್ಬೋದು, ಕಂಪ್ಲೀಟ್ ಆಗಿತ್ತಾ ಬಂತು. ಇನ್ನು ತೆಗೆಯುವ ಟೈಮ್ ಕೆಳಗಡೆದು ಫುಲ್ಲು ಬೇಗನೆ ಆಯಿತು ಆ್ಯಕ್ಚುಲಿ, ಹೇಳಬೇಕಿದ್ರೆ ಫುಲ್ ಕಂಪ್ಲೀಟ್ ಫ್ರೈ ಆಗ್ತಾ ಬಂದಿದೆ. ಇನ್ನು ತೆಗೆಯುವ ಟೈಮ್ ಅದು ಒಂದು 5-10 ನಿಮಿಷ ಇಡುವ ಇದೇ ಥರ. ಏನು ಚೆಂಚ ಚೂಲಿಯಾ? ಇದನ್ನೀಗ ಕ್ಲೀನ್ ಮಾಡೋದಂತೆ, ನಂಗೆ ಗೊತ್ತಿಲ್ಲ. ಥರ ಕ್ಲೀನ್ ಮಾಡುವ. ಓಕೆ, ಈ ಥರ ಚಂದ ಮಾಡಿದರೆ ಅದು ಸ್ಕಿನ್ ಎಲ್ಲ ತೆಗಿಬೇಕು ಈ ಥರ. ನೋಡ್ಬೋದು ಎಲ್ಲ ಇದಿದೆ. ಇದರದೀಗ ಮಾಂಸ ಏನಿದೆ ತೆಗೆಯುವ. ಮಾಂಸ ತೆಗೆದುಬಿಟ್ಟು ಇದಕ್ಕೆ ಶಿಫ್ಟ್ ಮಾಡುವ. ಓಕೆ, ಮಸಾಲ ಇದೆ ಆ್ಯಕ್ಚುಲಿ, ಮಸಾಲ ಇದೆ ಪತ್ತ ಅಲ್ಲೇ. ಈಗ ನೋಡ್ಬೋದು ನಾವು ಏನು ಮಾಡಿದ್ದೇವೆ ಅದರ ಈಗ ಟೇಸ್ಟಿಂಗ್ ಟೈಮ್ ಅಂತಲೇ ಹೇಳ್ಬೋದು. ಟೇಸ್ಟಿಂಗ್ ಮಾಡಲಿಕ್ಕೆ ಇದು ಡಿಶ್ ಏನಿದೆ ನಮ್ಮದು ಮಂಗಳೂರಿನ ಡಿಶ್ ಆಗಿರೋದ್ರಿಂದ ಇದನ್ನು ಟೇಸ್ಟ್ ಮಾಡಲಿಕ್ಕೆ ನಾನು ನನ್ನ ಭಾವನನ್ನು ಕರೆದಿದ್ದೇನೆ ಬೆಂಗಳೂರಿಂದ. ಈಗ ಇದು ಆ್ಯಕ್ಚುಲಿ ಮಾಡುವಂಥದ್ದು ಕೋಸ್ಟಲ್ ಸೈಡಲ್ಲಿ ಮಾತ್ರ. ಅರ್ಜೆಂಟ್ ಇರುವವರು ಮತ್ತು ಒಂದು ಸ್ವಲ್ಪ ಇಂಟ್ರೆಸ್ಟ್ ಅಂದರೆ ಫುಡ್ ಹೋಲಿಕ್ಕೆ ಇರುವವರೆಲ್ಲ ಮಾಡ್ತಾರೆ, ಮನೆಯಲ್ಲೇ ಮಾಡುವಂಥದ್ದು. ಇದು ನಿಮಗೆ 100% ಇರ್ತೇನೆ. ಯಾವ ಹೋಟೆಲ್, ಯಾವುದು ಗೂಡಂಗಡಿ ಹೋಟೆಲಿಗೆ ಹೋದ್ರೂ ನಿಮಗೆ ಸಿಗೋದಿಲ್ಲ. ಗಂಜಿ ಹೋಟೆಲಲ್ಲಿ ಸಿಗೋದು, ಅಲ್ಲಿ ಹೋದರೂ ಕೂಡ ಈ ಥರದ್ದು ಮೀನು ಮಾಡಿ ನಿಮಗೆ ಸಿಗಲಿಕ್ಕೆ 100% ಚಾನ್ಸ್ ಇಲ್ಲ. ಈಗ ಬಾಯಲ್ಲಿ ನೀರು ಬರ್ತಾ ಉಂಟು, ಅಂದರೆ ಇದು ಸ್ಮೆಲ್ ಏನಿದೆ ಅಂದರೆ ಅದಕ್ಕೇನು ಹೇಳೋದು, ಎಸೆನ್ಸ್ ಒಂದು ಪರಿಮಳ ಬರ್ತಾ ಉಂಟು, ಅದಂತೂ ಸೂಪರ್ ಎಕ್ಸ್ಟ್ರಾರ್ಡಿನರಿ ಆಗಿದೆ. ನೋಡ್ಬೋದು ಇಲ್ಲಿ 3 ಟೈಪ್ ಇದು ನಾನು ಮಾಡಿದ್ದೀನಿ ಆಗ ತೋರಿಸಿದಾಗೆ. ಇದೊಂದು ಚಟ್ನಿ ಥರ ಮಾಡಿರುವಂಥದ್ದು, ಯಾವ ಥರ ಮಾಡಿರೋದನ್ನು ತೋರಿಸ್ತೇನೆ. ಇದು ವಿತ್ ಬೋನು ಮತ್ತು ಇದು ಬೋನ್ಲೆಸ್, ಈ ಥರ ಇದೆ 3 ಟೈಪ್ ಇದೆ. ಇದ್ರ 3 ಟೈಪ್ ಇದು ಕೂಡ ನಾವು ಟೇಸ್ಟ್ ಮಾಡಿ ಹೇಳುವ ಯಾವ ಥರ ಇದೆ ಅಂತ. ಇದು ಗಂಜಿ ಊಟ ತಗೊಂಡ್ಬಂದೇನೆ ಟೇಸ್ಟ್ ಮಾಡಲಿಕ್ಕೆ. ಇದು ಸ್ವಲ್ಪ ಗೋಲಾಯಿ ಅಂತ ಮೀನು, ಅದನ್ನು ಸೈಡಿಗೆ ಹೀಗೇನೆ ತಗೊಂಡ್ಬಂದದ್ದು. ಟೇಸ್ಟ್ ಯಾವ ಥರ ಇರುತ್ತೆ ಅಂತ ಫೈನಲ್ ಆಗಿ ನೋಡುವ. ಈಗ ಇನಿಷಿಯಲ್ ಆಗಿ ಇದರದ್ದು ಚಟ್ನಿ ಥರ ಮಾಡಿರೋದು ಏನಿದೆ ಅದನ್ನೊಂದು ಟೇಸ್ಟ್ ಮಾಡುವ, ಬನ್ನಿ. ನೋಡ್ಬೋದು ಇದರಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಮೀನು ಜೊತೆಗೆ ಅದರದ್ದು ಬೆಳ್ಳುಳ್ಳಿ ಆಗಲಿ ಅಥವಾ ಅದರದ್ದು ಎಸೆನ್ಸ್, ಈರುಳ್ಳಿ ಅಲ್ಲ ಸಾರಿ ಮೆಣಸಿನಕಾಯಿ ಇದು, ಮತ್ತು ಜಿಂಜರ್, ಗಾರ್ಲಿಕ್ ಎಲ್ಲ ಇರುವಂಥದ್ದು, ಹುಳಿ ಎಲ್ಲ ಇದೆ. ಬಾಯಲ್ಲಿ ನೀರು ಬರೋದ್ರಿಂದ ಯಾವುದೇ ಕಾರಣಕ್ಕೂ ಇಡಲಿಕ್ಕೆ ಆಗೋದಿಲ್ಲ. ಟೇಸ್ಟ್ ಮಾಡಿ ನೋಡುವ, ತೆಗೀರಿ, ಟೇಸ್ಟ್ ಮಾಡಿ. ಸೂಪರ್ ಆಗಿದೆ, ಸೂಪರ್ ಆಗಿದೆ. ಇಷ್ಟು ಚೆನ್ನಾಗಿ ಬರುತ್ತೆ. ವಿಷಯ ಏನಂದ್ರೆ ಇದು ಮೌತ್ ವಾಟರಿಂಗ್. ಅಂದ್ರೆ ಯಾರೆಲ್ಲ ಫುಡ್ ಅಂದ್ರೆ ಫಿಶ್ ಲೈಕ್ ಮಾಡ್ತಾರೆ ನಾನ್ ವೆಜ್ ಅಲ್ಲಿ, ಸೀ ಫುಡ್ಸ್, ಅವರಿಗೆ ಇದೊಂದು ಮೌತ್ ವಾಟರಿಂಗ್ ಅಂತ 100% ಹೇಳ್ಬೋದು. ಈಗ ಇದರಲ್ಲಿ 3ರಲ್ಲಿ ಬೇರೆ ಬೇರೆ ಟೇಸ್ಟ್ ಇರುತ್ತೆ ಅಂತ 100% ಗೊತ್ತುಂಟು ನನಗೆ. ಈಗ ಇದೊಂದು ಟೇಸ್ಟ್ ಆಯಿತು. ಈಗ ವಿತ್ ಬೋನ್ ಇದೊಂದು ಟೇಸ್ಟ್ ಮಾಡುವ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದು ವಿತ್ ಬೋನು ನೋಡ್ಬೋದು. ಇದರಲ್ಲಿ ನೋಡ್ಬೋದು ಫ್ಲೆಶ್. ಮತ್ತು ಇದರದ್ದು ಏನಂದರೆ ಫ್ಲೆಶ್ಶಿಗೆ ಖಾಲಿ ಜಸ್ಟ್ ಮಸಾಲ ಸೋಕಾಗಿರುತ್ತೆ, ಮಸಾಲ ಇರೋದಿಲ್ಲ, ಮುಂದ್ಗಡೆ ಮಾತ್ರ ಮಸಾಲ ಇರುತ್ತೆ. ಮಾತಾಡಲಿಕ್ಕೆ ತುಂಬ ಕಷ್ಟ ಆಗ್ತಾ. ಇದು ಕೂಡ ಅಷ್ಟೇ, ಇದು ಕೂಡ ಗಂಜಿ ಸೈಡಿಗೆ ಬೇಕೇ ಬೇಕು. ಹೇಳಿ, ಇದು ಕೂಡ ಸಪ್ರೇಟೇ. ಇದೊಂದು ಟೇಸ್ಟ್ ಇದೆ, ಅದೊಂದು ಟೇಸ್ಟ್ ಇದೆ, ಬೇರೆ ಬೇರೆ ರೀತಿ ಟೇಸ್ಟು. ಸೊ ನಾವು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿಲ್ಲ. ಇದೊಂದಾಯ್ತು. ಈಗ ಇದು ಬೋನ್ಲೆಸ್ ಇದೆ ಮಾಡಿರುವಂಥದ್ದು, ಅದೊಂದು ಟೇಸ್ಟ್ ಮಾಡಿ ನೋಡುವ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಬನ್ನಿ. ಈಗ ನೋಡ್ಬೋದು ಬೋನ್ಲೆಸ್ಸಲ್ಲಿ ಯಾವ ಥರ ನಮಗೆ ಪೀಸಸ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ಅಂದರೆ ಅದರಲ್ಲಿ ಫುಲ್ಲು ಮಸಾಲದೆ, ಈ ಜಿಂಜರ್ ಆಗಲಿ ಎಲ್ಲ ಕರೆಕ್ಟಾಗಿ ಕ್ಲೀನಾಗಿ ಕಾಣ್ತುಂಟು. ಇದನ್ನು ಏನಂತ ಹೇಳಿದರೆ ಡೈರೆಕ್ಟ್ ತಿನ್ಬೋದು, ಯಾವುದೇ ಕಾರಣಕ್ಕೂ ಇದನ್ನು ನಾವು ಕಟ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಯಾಕೆ ಬೋನ್ ಇರುವುದಿಲ್ಲ. ಆಫ್ ಮಾಡಿ ತಿನ್ನುವ. ಅಂದರೆ ಅರ್ಧ ಬಾವರಿಗೆ ಕೊಡ್ತಾರೆ ಮತ್ತು ಅರ್ಧ ನಾನು ತಿಂತೇನೆ.
ಟೇಸ್ಟ್ ಒಂದು ಯಾವ್ದು ಅವ್ರದ್ದು ಅಂದರೆ ಪರ್ಸೆಂಟ್ ಟು ಪರ್ಸೆಂಟ್ ವೇರಿ ಆಗುತ್ತೆ ಅದಕ್ಕೋಸ್ಕರ. ಇದು ಸೂಪರ್ ಆಗಿದೆ, ಸೂಪರ್. ಇದಕ್ಕೆ ರೇಟಿಂಗ್ ಕೊಡ್ಲಿಕ್ಕೆ ಚಾನ್ಸೇ ಇಲ್ಲ. ಯಾವುದೇ 5 ಸ್ಟಾರ್ ಹೋಟೆಲ್ ಎಲ್ಲಿ ಹೋದ್ರೂ ನಿಮ್ಗೆ ಇದು ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ, ಅಷ್ಟು ಸೂಪರ್ ಆಗಿದೆ ಟೇಸ್ಟ್. ಏನು ಮಾಡಿದ್ದೀರಾ ಅದು ಬಂದು ಒಳ್ಳೆ ಫ್ರೆಶ್ ಒಳಗೆ ಸೇರ್ಕೊಂಡಿದೆ. ಅದು ತುಂಬ ಹೇಗೆ ಅಂದರೆ ಅದು ಟೇಸ್ಟು ನಾಲಿಗೆಯಲ್ಲಿ ಮತ್ತೆ ಅದು ನೀರು ವಾಟ್ರಿಂಗ್ ಆಗ್ತದೆ, ಮೌತ್ ವಾಟರಿಂಗ್ ಅಂತಲೇ ಹೇಳ್ಬೋದು. ಈಗ ನೋಡಿ ಇದೀಗ ಎಂತಂತ ಹೇಳಿದರೆ ನಿಮಗೆ ಮಾರ್ಕೆಟಲ್ಲಿ ಸಿಗುವಂಥದ್ದು ಹೋಮ್ ಮೇಡ್ ಮಸಾಲ ಆಗಲಿ ಅಥವಾ ರೆಡಿಮೇಡ್ ಮಸಾಲ ಆಗಲಿ ಇದರ ಎದು ಮುಂದುಗಡೆ ಏನೂ ಇಲ್ಲ. ಅದು ಈ ಥರ ಮಾಡಿ ತಿಂದರೆ ಮಾತ್ರ ಇದರದ್ದು ಟೇಸ್ಟ್ ಅಂತ 100% ಸಿಗುತ್ತೆ ನಿಮಗೆ. ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾರಲ್ಲ ಅದೇ ಥರ ಇದು ಓಲ್ಡ್. ಇದು ಮಸಾಲ ನಾನು ಯಾವ ಥರ ಮಾಡಿ ಎಲ್ಲ ಇರೋದು ಮಸಾಲದಲ್ಲಿ. ಮಸಾಲ ಯಾವ ಥರ ಮಾಡ್ತೇವೆ ಅದೇ ಥರ ಟೇಸ್ಟ್ ಬರುತ್ತೆ. ಮತ್ತು ಮೀನು ಯಾವ ಥರ ನಾವು ಮಾಡಿರ್ತೇವೆ ಅದೇ ಥರ ಬೇರೆ ಬೇರೆ ಟೇಸ್ಟ್ ಬರುತ್ತೆ. ನೀವು ಒಂದೊಂದು ಬೇರೆ ಬೇರೆ ಟೇಸ್ಟಲ್ಲಿ ನಾನು ಮಾಡಿಕೊಟ್ಟಿರುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಮಾಡಿ ತಿನ್ನಿ. ಈ ಥರ ಒಟ್ಟಿಗೆ ಮಾಡಿ ತಿಂದರೆ ನಿಮಗೆ ಟೈಮ್ ಕೂಡ ಸಾಕಾಗೋದಿಲ್ಲ. ನಾನು ವೀಡಿಯೋಗೋಸ್ಕರ ಈ ಥರ ಮಾಡಿದ್ದೇನೆ. ಒಂದೇ ವಿಡಿಯೋದಲ್ಲಿ ಬೇರೆ ಬೇರೆ ಟೈಪಲ್ಲಿ ನಿಮಗೆ ಯಾವುದು ಈಸಿ ಆಗುತ್ತೆ ಆ ಥರ ನೀವು ಮಾಡ್ಕೋಬೋದು. ಗಂಜಿ ಊಟ ತಂದದ್ದು ಮಾತ್ರ ಬಿಸಿ ಬಿಸಿ ಉಂಟು, ತಿನ್ನಲಿಕ್ಕೆ ಟೈಮ್ ಇಲ್ಲ. ಖಾರ ಕೂಡ ಅಷ್ಟೇ ಸಾಲ್ಡ್ ಆಗಿದೆ ಗಂಜಿ ಊಟ. ನೀವು ಇದರ ಜೊತೆ ಬೇರೆ ಮೀನು ಆಗುದಿಲ್ಲ ಇದಕ್ಕೆ, ಬೂತಾಯಿ ಮಾತ್ರ 100% ಇದಕ್ಕೆ ಆಗುವಂಥದ್ದು. ಈ ಥರ ಮಾಡಿ ನೋಡಿ, ಆನಂತರ ನನಗೆ ಕಮೆಂಟಲ್ಲಿ ಹೇಳಿ ಹೇಗೆ ಆಗಿದೆ ಅಂತ ಹೇಳ್ಬಿಟ್ಟು. 100% ಹೇಳ್ತೇನೆ ನಿಮಗೂ ಇದು ಇಷ್ಟ ಆಗುತ್ತೆ. ಈ ಥರದ ವಿಡಿಯೋ ಇನ್ನಷ್ಟು ಹಾಕಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಜನರಿಗೆ ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅಂತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.